ಸೊ ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತಿನ ದಿನ ಡಿಸೆಂಬರ್ 28, 2024. ಹೋಪ್ಫುಲಿ ಈ ವರ್ಷದ ಫೈನಲ್ ರೈಡ್ ಅಂತ ಹೇಳ್ಬೋದು ಇದು. ಇವಾಗ ಟೈಮು 6:11 ಬೆಳಗಾಗ್ತಾ ಇದೆ. ಆ್ಯಂಡ್ ರೂಟ್ ತೊಗೊಳೋದು ನಾನು ಈಗ ನೈಸ್ ರೋಡ್ ಮೇಲೆ ಹೋಗಿ ಕನಕಪುರ ರೋಡಿಂದ, ಅಲ್ಲಿಂದ ಮಾಗಡಿ ರೋಡಿಗೆ ಕನೆಕ್ಟ್ ಆಗಿ ಮಾಗಡಿ ಮೇಲೆ ಬಂದು ಕುಣಿಗಲ್ ಅಥವಾ ಫರ್ದರ್ ಮೋರ್ ಎಲ್ಲಿ ಜಾಯ್ನ್ ಆಗಿ ಟುವರ್ಡ್ಸ್ ಹಾಸನ್. ಲೆಟ್ಸ್ ಗೋ ದೆನ್. ಡಿಸೆಂಬರ್ ಟೈಮಲ್ಲಂತೂ ರೈಡ್ ಮಾಡೋಕ್ಕೆ ನೆಕ್ಸ್ಟ್ ಲೆವೆಲ್ ಇರುತ್ತಲ್ಲ. ಏನು ಕೋಲ್ಡ್, ಏನು ಕತೆ, ಮಜಾನೇ. ಅದು ವೆಸ್ಟರ್ನ್ ಘಾಟ್ ಸೈಡ್ ಅಂತೂ ಹೋಗ್ಬಿಟ್ರೆ ಸಖತ್ ಗುರು. ಸ್ವಲ್ಪ ಹಾಸನಕ್ಕೆ ಹೋಗ್ತಿರೋದ್ರಿಂದ ಹತ್ತತ್ರ ಮಲೆನಾಡಿಗೆ ಹೋಗ್ತಾ ಇದ್ದೀನಿ. ಸೊ ಬೈ ದ ವೇ ನಾನು DJI ಮಿನಿ ಮೈಕ್, ವೈರ್ಲೆಸ್ ಮೈಕ್ ಯೂಸ್ ಮಾಡ್ತಾ ಇದ್ದೀನಿ ನನ್ನ Insta360 X4 ಆ್ಯಕ್ಷನ್ ಕ್ಯಾಮ್ರಾಗೆ. ಆ್ಯಂಡ್ ಸ್ವಲ್ಪ ಪೊಸಿಷನ್ನು ಚೇಂಜ್ ಮಾಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ. ಸೊ ಸ್ಟ್ರೈಟ್ ವ್ಯೂ ಬರ್ತಾಯಿತ್ತು, ಇವಾಗ ಸ್ವಲ್ಪ ಟಿಲ್ಟೆಡ್ ವ್ಯೂ ಇದೆ. ಒಂದು 2-3 ವೀಡಿಯೋ ಟ್ರೈ ಮಾಡೋಣ ಅಂತ ಇದ್ದಾರ, ಹೇಗೆ ಬರುತ್ತೆ ನೋಡೋಣ ಅಂತ. ಇದು ವಾಜರಳ್ಳಿ ಮೆಟ್ರೋ ಸ್ಟೇಷನ್. ಯಾರೋ ಆಗಲೇ ರೈಡಿಗೆ ಹೊರಟಿದ್ದಾರೆ. ವೆರಿ ನೈಸ್. ಆ್ಯಕ್ಚುಲಿ ಗಾಡಿ ತೊಗೊಂಡಾಗ ಫಸ್ಟ್ ಟೈಮು ಹಾಸನ್ಗೆ ಹೋಗಿದ್ದು ಒಂಥರ ಹೆದರಿಕೆ, ಖುಷಿ ಎಲ್ಲದೂ ಒಟ್ಟಿಗೆ ಮಿಕ್ಸ್ಡ್ ಫೀಲಿಂಗ್ ಇತ್ತು. ಅದು ಸ್ವಲ್ಪ ಇವಾಗ ಕಮ್ಮಿ ಆಗಿದೆ. ಒಂದು ಅನ್ಫಾರ್ಚುನೇಟ್ ಅಂದರೆ ಇನ್ನೂ ಫಸ್ಟ್ ಸರ್ವಿಸ್ ಕಂಪ್ಲೀಟ್ ಆಗಿಲ್ಲ. ಇನ್ನೂ ಅರೌಂಡ್ 1000 ಕಿಲೋಮೀಟರ್ ಹತ್ತಿರ ಬರ್ತಾ ಇದ್ದೀನಿ ಈಗ. ಅದೊಂದು ಕಂಪ್ಲೀಟ್ ಆಗಿಬಿಟ್ರೆ ರೆವ್ ಬ್ಯಾಂಡ್ನ ನೆಕ್ಸ್ಟ್ ಲೆವೆಲ್ಗೆ ಇನ್ಕ್ರೀಸ್ ಮಾಡ್ಬೋದು. ಇದ್ರದ್ದು ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ನ ಚೆಕ್ ಮಾಡ್ಬೋದು. ಅದೊಂದೇ ಪೆಂಡಿಂಗ್ ಈಗ. ಇವಾಗ ಏನಿದ್ರು ಅರೌಂಡ್ 100 ವಿದಿನ್ 5000 RPM ರೈಡ್ ಮಾಡ್ತಾ ಇದ್ದೀನಿ. ಓಕೆ, ಬೆಂಗಳೂರಿನಲ್ಲಿ ಅತಿ ಕಮ್ಮಿ ಜಾಗದಲ್ಲಿ ಈ ಥರ ಕಾಡು ಉಳ್ಕೊಂಡಿರೋದು. ಅದರಲ್ಲಿ ತುರಳ್ಳಿ ಫಾರೆಸ್ಟ್ ಕೂಡ ಒಂದು. ಸೊ ಈಗ ನಾವು ತುರಳ್ಳಿ ಫಾರೆಸ್ಟ್ ಎಂಟ್ರ್ ಆಗ್ತಾ ಇದ್ದೀವಿ. ಇಲ್ಲಿ ಬಂದ್ರೆ ಅಂತೂ ವೆದರ್ ನೆಕ್ಸ್ಟ್ ಲೆವೆಲ್ ಚಿಲ್ಲ ಆಗ್ಬಿಡ್ತಾಗ್ರು. ವೆರಿ ನೈಸ್. ಏನು ಸಾಕಾಗಿದೆ ನೋಡಿ. ಆ್ಯಕ್ಚುಲಿ ಇಲ್ಲೆಲ್ಲ ಚಿರತೆ ಇತ್ತು ಅಂತ ಹೇಳ್ತಾರೆ, ಈಗಲೂ ಇದೆಯಲ್ಲ ಗೊತ್ತಿಲ್ಲ. ಬಟ್ ನಾವು ಮನುಷ್ಯರು ಬಂದ್ಮೇಲೆ ನೋಡಿ ಎಲ್ಲ ಮರದ ಜೊತೆಗೆ ಕಸನೂ ತಗೊಂಡು ಹಾಕ್ತೀವಿ. ಏನು ಫ್ರೆಶ್ನೆಸ್ಸು ಗಾಡೀಲಿ ಅಂದರೆ ಶ್ವಾಸಕೋಶದ ಪೂರ್ತಿ ಗಾಳಿ ಹೇಳ್ಕೊಂಡ್ರು ಎಲ್ಲೂ ಒಂಚೂರು ಕಲ್ಮಶ ಫೀಲ್ ಆಗಲ್ಲ. ಅದೇ ಟ್ರಾಫಿಕಲ್ಲಿ ಹೋಗ್ಬಿಟ್ರೆ ಬೆಂಗಳೂರ್ದು ಕಾಲು ಭಾಗ ಹೇಳ್ಕೊಳಕ್ಕಾಗಲ್ಲ. ಆಗಲೇ ದಮ್ ಹೊಡೆದವ್ರ ಥರ ಕೆಮ್ಮು ಶುರು ಆಗ್ಬಿಡುತ್ತೆ. ಓಕೆ, ಅಷ್ಟೇ. ನಮಗೆ ಫಾರ್ಚುನೇಟ್ ಆಗಿದ್ದಿದ್ದು ನಾವು ತುರಳ್ಳಿ ಫಾರೆಸ್ಟು ರೋಡ್ ಕ್ಲೋಸ್ ಆಯಿತು. ಇನ್ನೇನು ನೈಸ್ ರೋಡ್ ಹತ್ರ ಬಂದ್ವಿ. ಸಿಗೋಣ.
ಯಪ್ಪ ನೆಕ್ಸ್ಟ್ ಲೆವೆಲ್ ಇದೆ ಗುರು ಇಲ್ಲಿ. ನೆಕ್ಸ್ಟ್ ಲೆವೆಲ್ ಚಳಿ ಹೊಡಿತಾ ಇದೆ ಗುರು. ಎಲ್ಲೆಲ್ಲೋ ಸಣ್ಣ ಸಣ್ಣ ಜಾಗಗಳಿಂದ ಹಂಗೆ ಗಾಳಿ ಒಳಗೆ ಬಂದ್ಬಿಡುತ್ತೆ. ಒಳಗೆ ಒಂದು ಥರ್ಮಲಾರು ಹಾಕೋಬೇಕಿತ್ತು ನಾನು. ನಿಲ್ಲಿಸಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊ ಹೋಗ್ತಾಯಿದ್ದೀನಿ ಅಷ್ಟೇ. ಇನ್ನು ಮಾಗಡಿ ಮತ್ತು ಇನ್ಯಾವುದು ಕುಣಿಗಲ್ ರೋಡಲ್ಲಿದ್ದೀನಿ. ಸಮಯ ಈಗ 7:35. ಕವರ್ ಮಾಡ್ಬೋದು ಅಷ್ಟು ಮಾಡ್ಕೋಬೇಕೀಗ. ಯಪ್ಪ ತುಂಬ ದಿನ ಆಗಿತ್ತು ಚಳಿನಲ್ಲಿ ಬಂದು. ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತಾ ಇದೆ. ಹೋಗೋಣ, ಇನ್ನೇನು ಮಾಡೋಕ್ಕಾಗಲ್ಲ. ಫೈನಲಿ ನ್ಯಾಷನಲ್ ಹೈವೇಗೆ ಎಂಟ್ರ್ ಆದ್ವಪ್ಪ. ಮಾಗಡಿ ರೋಡ್ ಚೆನ್ನಾಗಿಲ್ಲ ಅಂತೇನಿಲ್ಲ, ಬಟ್ ನ್ಯಾಷನಲ್ ಹೈವೇ ಇಸ್ ನ್ಯಾಷನಲ್ ಹೈವೇ. ಓಕೆ, ಇನ್ನೊಂದು ಶಾರ್ಟ್ ಬ್ರೇಕ್ ತೊಗೊಂಡೆ. ಹತ್ತತ್ರ ಕುಣಿಗಲ್ ಬೈಪಾಸ್ ಮುಂದೆ ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮೋಸ್ಟ್ಲಿ ಬಂದಿದ್ದೀನಿ. ಯಪ್ಪ ಒಳಗೆ ಥರ್ಮಲ್ ಹಾಕೊಳ್ಳಿಲ್ಲ ಅಂದರೆ ಇದೇ ಕತೆ ಗುರು. ಓಕೆ, ಸೋಫಾರ್ ರೈಡ್ ಮಾತ್ರ ತುಂಬ ಚೆನ್ನಾಗಿ ಆಗ್ತಾಯಿದೆ, ತುಂಬ ಖುಷಿ ಆಗ್ತಾಯಿದೆ. ಡಿಸೆಂಬರಲ್ಲಿ ಓಡಿಸ್ತಾ ಇರೋದು. ಚಳಿ ಹೆಂಗೆ ಹೊಡೆಯುತ್ತೆ ಅಂದರೆ ಗೊತ್ತಾಗುತ್ತದು, ಹೊಡೆದವ್ರಿಗೆ ಗೊತ್ತಾಗೋದು. ಓಕೆ, ಈಗ 8 ಗಂಟೆ ಹತ್ತತ್ರ ಆಗ್ತಾ ಇದೆ. ನನಗೆ ಹೊಟ್ಟೆ ಹಸಿವು ಶುರುವಾಗಿದೆ. ಆದ ಕಾರಣ ಕಿಚನ್ ಮನೆಯಲ್ಲಿ ನಿಲ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಕಿಚನ್ ಹಳ್ಳಿ ಮನೆಯಲ್ಲಿ ಮೊಳಕೆ ಕಾಳಿನ ದೋಸೆ ಮಸ್ತಾಗಿರುತ್ತೆ. ಯಾವಾಗಾರು ಬಂದರೆ ಈ ರೂಟಲ್ಲಿ ತಿಂದು ನೋಡಿ. ಪಾಕಶಾಲೆನೂ ಚೆನ್ನಾಗಿರುತ್ತೆ ಗುರು. ಇಫ್ ಯು ಹ್ಯಾವ್ ಎವರ್ ವಿಸಿಟೆಡ್ ಯು ವಿಲ್ ನೋ. ಈ ಚಳಿಯಿಂದ ಅವಾಯ್ಡ್ ಆಗೋಕ್ಕೆ ಒಂದೇ ಒಂದು ಅಸ್ತ್ರ ಅಂದರೆ ಟೀ ಶರ್ಟು ತಂದಿದ್ದೀನಿ, ಫುಲ್ಲಾಮು. ಎಲ್ಲರೂ ನಿಲ್ಲಿಸ್ಬಿಟ್ಟು ಹಾಕೋಬೇಕಷ್ಟೆ. ಫಸ್ಟು ತಿಂಡಿ ತಿನ್ನೋಣ, ಒಳ್ಳೆ ಎನರ್ಜಿ ತಗೊಳ್ಳೋಣ. ಅದಾದಮೇಲಿಂದ ಬೆಚ್ಚಿಗೆ ಆಗೋಣ, ಮತ್ತೆ ರೈಡ್ ಶುರು ಮಾಡೋಣ. ಓಕೆ, ಕಿಚನ್ ಹಳ್ಳಿ ಮನೆ ಹತ್ರ ಬರ್ತಾ ಇದ್ದೀವಿ, ಹತ್ತತ್ರ. ಸೊ ತಿಂಡಿ ತಿನ್ಬಿಡೋಣ ಫಸ್ಟ್ ಅಲ್ವಾ. ತಿಂಡಿ ತಿಂದು ಆಮೇಲೆ ಮುಂದಿನ ಕೆಲಸ. ಬಂದಾಯ್ತು ಗುರು. ಫಸ್ಟ್ ಈಗ ತಿಂಡಿ, ಆಮೇಲೆ ಮಿಕ್ಕಿದ್ದು. ಗಾಯ್ಸ್ ನೋಡಿ, ಮೊಳಕೆ ಕಾಳಿನ ದೋಸೆ ಎಷ್ಟು ದೊಡ್ಡದಿದೆ ಅಂದರೆ ನೆಕ್ಸ್ಟ್ ಲೆವೆಲ್. ಮುಗಿಸ್ಬಿಟ್ಟು ಆಮೇಲೆ ಸಿಗೋಣ.
ಓಕೆ. ಒಳ್ಳೆ ನೆಕ್ಸ್ಟ್ ಲೆವೆಲ್ ಆಗಿರುವಂಥ ಮೊಳಕೆ ಕಾಳು ದೋಸೆ ತಿಂದಾಯಿತು ಕಿಚನ್ ಹಳ್ಳಿ ಮನೇಲಿ. ಇವಾಗ ಮುಂದಿನ ಪಯಣ ಇನ್ನೊಂದು ಡೆಸ್ಟಿನೇಷನ್ ಹುಡುಕಿದ್ದೀನಿ. ಏನಿದೆ, ಇನ್ನೊಂದು 1/4 ಗಂಟೆ 20 ನಿಮಿಷ ತೋರಿಸ್ತಾ ಇದೆ. ಓಕೆ, ಲೆಟ್ಸ್ ಗೋ. ತಡಿಗುರು, ಹೋಗ್ಬಿಡ್ತೀನಿ ನಾನು. ಓಕೆ, ವಿ ಆರ್ ಆಫ್ ಟು ಮಾರ್ಕೊಂಡೋನಹಳ್ಳಿ ಡ್ಯಾಮ್. ಮಾರ್ಕೊಂಡೋನಹಳ್ಳಿ ಡ್ಯಾಮ್. ಏನಿಲ್ಲಿಂದ ಹತ್ತತ್ರ 10 ನಿಮಿಷ ಅಷ್ಟೇ. ಒಂದು ರೌಂಡ್ ನೋಡ್ಕೊಂಡು ಆಮೇಲೆ ಊರಿನ ಕಡೆ ಹೋಗೋಣ ಅಂತ. ಆ್ಯಕ್ಚುಲಿಗೆ ಇಲ್ಲಿ ಕುಣಿಗಲ್ ಹತ್ರ ಒಂದು ಬೆಟ್ಟಕ್ಕೆ ಬಂದಿದೆ, ಅದ್ರ ಹೆಸರು ನೆನಪಾಗ್ತಾ ಇಲ್ಲ. ವಿಡಿಯೋ ಮಾಡಿದ್ದೀನಿ, ನೋಡಿ ಹೋಗಿ. ಸಾಕಾಗಿದೆ ವಿಡಿಯೋ ಮಾತ್ರ. ವಿಡಿಯೋ ಅಂದರೆ ಜಾಗ, ವಿಡಿಯೋ ಚೆನ್ನಾಗಿದೆಯಾ ಇಲ್ವ ಅಂತ ನೀವೇ ಹೇಳ್ಬೇಕು. ಜಾಗ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಆಫ್ ರೋಡಿಂಗು, ಬೇಸಿಕ್ ಲೆವೆಲ್ ಆಫ್ ರೋಡಿಂಗ್ ಸಾಕಾಗಿದೆ ಮಾಡೋಕ್ಕೆ. ಮಸ್ತ್. ಇಲ್ಲಿಂದ 1 ಕಿಲೋಮೀಟ್ರಲ್ಲಿ ಲೆಫ್ಟಿಗೆ ಟರ್ನ್ ಆಗಬೇಕು. ಓಕೆ, ಏನೇ ಮೊಳಕೆ ಕಾಳು ದೋಸೆ ತಿನ್ನಲ್ಲ. ಬಾ ಮಸ್ತಾಗಿತ್ತು. ಓ, ಇಲ್ಲಿ ಟೋಲ್ ಬೇರೆ ಇದೆ. ಈ ಸೀಮೆ ರೋಡ್ಗೆ ಟೋಲ್ ಬೇರೆ ಕೇಳಿ ನನ್ನ ಮಕ್ಕಳಿಗೆ. ಇವರು ಟೋಲ್ ಪಕ್ಕನೇ ದೊಡ್ಡ ಗುಂಡಿ ಇದೆ. ಟೋಲ್ ಕಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತಾರೆ ನಂಗಂತ ಹೊರ್ತಾಯ್ತಲ್ಲ. ಬೇಜಾರಾಗ್ತಾರ ಒಂದೇ ಸಂಗತಿ ಅಂದರೆ 5000 RPM ಮೇಲೆ ಹೋಗ್ತಾ ಇಲ್ಲ ನಾನು. ರೆಸ್ಟ್ರಿಕ್ಟ್ ಮಾಡ್ಕೊಬಿಟ್ಟಿದ್ದೀನಿ, ಯಾಕಂದರೆ ಬ್ರೇಕ್ ಇನ್ ಮಾಡಬೇಕಲ್ಲ ನೀಟಾಗಿ. ಫುಲ್ಲು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ತಗೋಬೇಕು ಅಂದರೆ. ಈ ರೈಡೇ ಲಾಸ್ಟ್ ರೈಡು. ಇದಾದ ತಕ್ಷಣ ಫಸ್ಟ್ ಹೋಗಿ ಸರ್ವಿಸ್ ಮಾಡಿಸ್ಬಿಡ್ತೀನಿ. ಆಮೇಲಿಂದ ಒಂದು ನೆಕ್ಸ್ಟ್ ರೈಡ್ ಮಾಡೋಣ. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಚೆಕ್ ಮಾಡಬೇಕು. ಸ್ವಲ್ಪ ಮುಂದೆ ಹೋಗಿ ನೋಡೋಣ, ಏನಾದ್ರು ಸಿಗುತ್ತಾ ವ್ಯೂ ಅಂತ ಅಲ್ವಾ. ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ. ಸೊ ಹಾಗೆ ಗೂಗಲ್ ನೋಡ್ತಾ ಇದ್ದೆ, ಮಾರ್ಕೋನಹಳ್ಳಿ ಡ್ಯಾಮ್ನ ಬಿಲ್ಟ್ ಮಾಡಿದ್ದು ಯಾರು ಗೊತ್ತಾ? ಇದನ್ನು ಬಿಲ್ಟ್ ಮಾಡಿದ್ದು ಆ್ಯಕ್ಚುಲಾಗಿ ಸರ್ ಎಂ ವಿಶ್ವೇಶ್ವರಯ್ಯ. ಸೊ ಮಾಡಿಸಿದ್ದು ಕೃಷ್ಣರಾಜ ಒಡೆಯರ್ 4. ವೆರಿ ನೈಸ್. ಆ್ಯಂಡ್ ಇದು ಶಿಂಷಾ ರಿವರ್ ಅಂತ ಇದ್ರ ಹೆಸರು. ಚೆನ್ನಾಗಿದೆ, ಮಸ್ಟ್ ವಿಸಿಟ್. ಸೂಪರ್ ಸುಪ್ರೀಮ್, ಲೆಟ್ಸ್ ಗೋ. ಸೊ ಓಕೆ, ಇಲ್ಲೊಂದು ರಫ್ ಪ್ಯಾಚ್ ಸಿಕ್ತು. ಸೇಮ್ ಅದೇ ಡ್ಯಾಮಿಗೆ ಹೋಗುತ್ತೆ ಅನ್ಸುತ್ತೆ. ಅದೇ ಡ್ಯಾಮ್ ಅಂದರೆ ಅದೇ ಕೆರೆಗೆ ಬ್ಯಾಕ್ ವಾಟರ್ಸ್. ನೋಡೋಣ ಹೇಗಿದೆ ಅಂತ. ಓಹೋ, ಸೂಪರ್ ಆಗಿದೆ ಗುರು. ವ್ಯೂ ಅಂತೂ ಚೆನ್ನಾಗಿದೆ. ಹತ್ರದಲ್ಲಿ ಹೇಗಿದೆ ಗೊತ್ತಿಲ್ಲ.
ಮೈ ಗಾಡ್, ನೆಕ್ಸ್ಟ್ ಲೆವೆಲ್ಲು. ಅಬ್ಬಾ, ವೆರಿ ನೈಸ್. ಸಾಕಾಗಿದೆ ಗುರು ಜಾಗ, ವೆರಿ ನೈಸ್. ಸೊ ಈ ಬ್ಯೂಟಿಫುಲ್ ವ್ಯೂ ಒಂದಿಗೆ ಈ ವಿಡಿಯೋ ಪಾರ್ಟ್ನ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂ ಆಗುತ್ತೆ. ಹೋಪ್ಫುಲಿ ಇಷ್ಟೊಂದು ಎಕ್ಸೈಟ್ಮೆಂಟ್ ಇಲ್ಲದೆ ಇರ್ಬೋದು. ಹೈವೇ ಪಾರ್ಟ್ಸ್ ಇರುತ್ತೆ, ಅದು ಡೇ ಮತ್ತು ನೈಟ್ ಎರಡೂ ಇರುತ್ತೆ. ಸೊ ಮಿಸ್ ಮಾಡ್ದಲೆ ನೋಡಿ. ಸೊ ಏನು ಹೇಳಬೇಕು, ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಹುಡ್ರಾಕರ್. ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಫಾಲೋ ಮಾಡಿ. ಇಲ್ಲೇ ಲಿಂಕಲ್ಲಿ ಹಾಕಿರ್ತೀನಿ, ಸಮ್ವೇರ್ ನಿಯರ್ ದ ಸ್ಕ್ರೀನ್, ಬಾಟಮ್ ರೈಟ್ ಲೆಫ್ಟ್ ವಾಟ್ ಎವರ್. ಸೊ ಸಿ ಯು.